ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗವಾಗುವಂತಹ ಟಿಪ್ಸನ್ನು ತೊಗೊಬಂದಿದ್ದೀನಿ. ಯೂಶಲಾಗಿ ನಾವೇನು ಮಾಡ್ತೀವಿ, ದಿಂಬಿನ ಕವರನ್ನು ಹಾಗೆಯೇ ಬೆಡ್ ಸ್ಪ್ರೆಡ್ಗಳನ್ನು, ಬೆಡ್ಶೀಟ್ಗಳನ್ನು ಒಗೆದು ಹಾಕ್ತೀವಿ. ಹಾಗೆಯೇ ಟೇಬಲ್ ಕ್ಲಾತ್ಗಳನ್ನು ಇವುಗಳನ್ನೆಲ್ಲ ಒಗೆದು ಹಾಕ್ತೀವಿ. ಆದರೆ ಈ ಹಾಸಿಗೆಯನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಬಟ್ ಈ ಹಾಸಿಗೆ ಕ್ಲೀನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಹಾಸಿಗೆ ಎಲ್ಲ ವಾಸನೆ ಬಂದುಬಿಡುತ್ತೆ ಅಥವಾ ಕಾಕ್ರೋಚ್ಗಳಾಗುತ್ತೆ. ಹಾಗೆಯೇ ತುಂಬಾ ಗಲೀಜಾಗಿಬಿಡುತ್ತೆ. ಬೆಡ್ ಕೂಡ ಬೇಗನೆ ಹಾಳಾಗಿಬಿಡುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ವಾರಕ್ಕೊಮ್ಮೆನೋ ಅಥವಾ 15 ದಿನಕ್ಕೊಮ್ಮೆನೋ ಬೆಡ್ಶೀಟ್ಗಳನ್ನು ಹಾಗೆಯೇ ಪಿಲ್ಲು ಕವರ್ಗಳನ್ನು ವಾಶ್ ಮಾಡಿ ತೆಗೆದಿಡ್ತೀವಿ. ಆದರೆ ಈ ಬೆಡ್ಗಳನ್ನು ವಾಶ್ ಮಾಡೋಕ್ಕೆ ಆಗೋದೇ ಇಲ್ಲ. ವಾಶ್ ಮಾಡಿದ್ವಿ ಅಂದ್ಕೊಳ್ಳಿ, ಅದು ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಅದಕ್ಕಾಗಿ ನಾವು ಕ್ಲೀನಾಗಿ ಇಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈಗ ತಿಳಿಯೋಣ ಬನ್ನಿ. ನೋಡಿ, ಅದಕ್ಕಾಗಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಆ ನೀರಿಗೆ ನಾನು ನೋಡಿ 1 ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೋಡಿ ಅರ್ಧ ಸ್ಪೂನಿನಷ್ಟು ಸೋಡಾ, ಅಡುಗೆ ಸೋಡಾನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅಡುಗೆ ಸೋಡಾ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನು ಹಾಕೋದನ್ನು ಮರಿಬೇಡಿ. ಹಾಗೆಯೇ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೋಡಿ ಸ್ವಲ್ಪ ಶಾಂಪೂನ ಹಾಕ್ಕೊಂಡಿದ್ದೀನಿ. ನೀವು ₹1 ಪ್ಯಾಕೆಟಲ್ಲಿ ₹1 ಶಾಂಪೂ ಪ್ಯಾಕೆಟಲ್ಲಿ ನೀವು ಅರ್ಧ ಪ್ಯಾಕೆಟ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಘಮ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಪ್ಯಾಕೆಟ್ ಶಾಂಪೂನ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಹಳೆಯ ಸಾಕ್ಸನ್ನು ತೊಗೊಂಡಿದ್ದೀನಿ. ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ವೈಟ್ ಕಲರ್ನ ಸಾಕ್ಸನ್ನು ತೊಗೊಂಡಿದ್ದೀನಿ. ಅಂದರೆ ಈಸಿಯಾಗಿ ನಿಮಗೆ ಎಷ್ಟು ಕೊಳೆಯಾಗಿದೆ ಅನ್ನೋದನ್ನು ಕಾಣಲಿ ಅನ್ನೋದಕ್ಕೆ ನೀವು ಸ್ವಲ್ಪ ಡಾರ್ಕ್ ಕಲರಿಂದು ಹಾಗೆಯೇ ಹಳೆಯ ಸಾಕ್ಸನ್ನು ತೊಗೊಳ್ಬೇಕಾಗತ್ತೆ. ಈ ಥರ ಕ್ಲೀನ್ ಮಾಡುವಾಗೆಲ್ಲ ನೋಡಿ, ಫಸ್ಟ್ ನಾನು ಸಾಕ್ಸನ್ನು ನೀಟಾಗಿ ಹೀಗೆ ನೋಡಿ ಕೈಗೆ ಹಾಕ್ಕೊಂಡಿದ್ದೀನಿ. ನಂತರ ನೀವೇನು ಮಾಡಬೇಕು, ನಾವೇನು ಲಿಕ್ವಿಡನ್ನು ತಯಾರು ಮಾಡ್ಕೊಂಡಿದ್ವಲ್ಲ ಇವಾಗ, ಆ ಲಿಕ್ವಿಡಲ್ಲಿ ಈ ಕೈಯನ್ನು ಅದ್ಬಿಟ್ಟು ನೀಟಾಗಿ ಈ ಹಾಸಿಗೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಮೇಲೆ ನಾವು ಎಷ್ಟೇ ಧೂಳು ಹೊಡ್ಕೊಂಡಿದ್ರೂ ಕೂಡ ತುಂಬಾ ಇದರಲ್ಲಿ ಗಲೀಜಿರುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಹಾಸಿಗೆ ಎಷ್ಟು ಕ್ಲೀನ್ ಇದೆ ಅಂತ ಹೇಳಿ ಕಾಣಿಸುತ್ತೆ. ಆದರೆ ನೆಕ್ಸ್ಟ್ ನಾವು ಕ್ಲೀನ್ ಮಾಡಿದ ಮೇಲೆ ಎಷ್ಟು ಕೊಳೆ ಕಾಣಿಸುತ್ತೆ ಅನ್ನೋದು ಕೂಡ ನಿಮಗೀಗ ಗೊತ್ತಾಗುತ್ತೆ. ನೋಡಿ, ಈ ರೀತಿ ನಾನು ಹಾಸಿಗೆಯಲ್ಲಿ ಮೇಲ್ಗಡೆ ಈ ರೀತಿ ಸಾಕ್ಸನ್ನು ನೀರಲ್ಲಿ ನಾವೇನು ಲಿಕ್ವಿಡನ್ನು ನಾವು ತಯಾರು ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನಾನು ಈ ನಮ್ಮ ಕೈಯನ್ನು ಹೀಗೆ ಅದ್ಬಿಟ್ಟು ನೀಟಾಗಿ ಹಿಂಡ್ಕೊಂಡು ನಂತರ ನೀವು ಈ ಹಾಸಿಗೆ ಮೇಲೆ ಈ ರೀತಿ ನೋಡಿ ಹೀಗೆ ನೀಟಾಗಿ ಪೂರ್ತಿ ಹಾಸಿಗೆಯನ್ನು ಕೂಡ ಹೀಗೆ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ಲೀನ್ ಮಾಡಿದ್ರಿ ಅಂದ್ಕೊಳ್ಳಿ ನೀವು, ಆವಾಗ ನಿಮ್ಮ ಹಾಸಿಗೆಯಲ್ಲಿ ಧೂಳಿರುತ್ತಲ್ಲ ಎಲ್ಲವೂ ಕೂಡ ಎದ್ದು ಬಂದುಬಿಡುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಹಾಸಿಗೆಯಲ್ಲಿ ಎಷ್ಟು ಧೂಳಿತ್ತು ಅಂತ ಹೇಳಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಅದಕ್ಕಾಗಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನೀಗ ವೈಟ್ ಕಲರ್ನ ಸಾಕ್ಸನ್ನು ತೊಗೊಂಡಿರೋದು. ನೋಡಿ, ಈ ರೀತಿ ಧೂಳೆಲ್ಲ ಹೋಗಬೇಕು ಅಂದರೆ ನೀವು ಈ ರೀತಿ ನೀವು ಲಿಕ್ವಿಡನ್ನು ತಯಾರಿಸ್ಕೊಂಡ್ಬಿಟ್ಟು ಕೈಯನ್ನು ಪೂರ್ತಿಯಾಗಿ ಹೀಗೆ ನೆನೆಸ್ಕೊಂಡು ನೀವು ಫುಲ್ ಕ್ಲೀನ್ ಮಾಡ್ಕೋಬೇಕು. ನಾವೆಲ್ಲ ಹಾಸಿಗೆ ಬೆಡ್ ಸ್ಪ್ರೆಡ್ಗಳನ್ನು ಹಾಗೆ ಬೆಡ್ಶೀಟ್ಗಳನ್ನು, ದಿಂಬಿನ ಕವರ್ಗಳನ್ನು ಕ್ಲೀನ್ ಮಾಡ್ತೀವಿ. ಆದರೆ ಈ ಹಾಸಿಗೆನ ನಾವು ಕ್ಲೀನ್ ಮಾಡೋದೇ ಇಲ್ಲ. ಅಯ್ಯೋ, ಹಾಸಿಗೆನ ಯಾರು ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ನೀವು ಹೇಳಬಹುದು. ಬಟ್ ಇದನ್ನು ಕ್ಲೀನ್ ಮಾಡಲೇಬೇಕು. ಇದನ್ನು ಕ್ಲೀನ್ ಮಾಡಿದರೆ ಕಾಕ್ರೋಚ್ಗಳಾಗೋದಿಲ್ಲ, ಹಾಗೆಯೇ ಇರುವೆಗಳಾಗೋದಿಲ್ಲ, ಹಾಗೆಯೇ ನೀಟಾಗಿ ಇರುತ್ತೆ, ಒಳ್ಳೆಯ ನಿದ್ದೆ ಕೂಡ ಬರುತ್ತೆ. ಹಾಗೆಯೇ ಬೆಡ್ನಲ್ಲಿ ನಾನಾ ರೀತಿಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಬೆಡ್ಡನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಕೆಟ್ಟ ವಾಸನೆ ಕೂಡ ಬರ್ತಾ ಇರುತ್ತೆ. ನೋಡಿ, ಈ ರೀತಿ ಎಡ್ಜಲ್ಲಿ ಕೂಡ ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಜಾಸ್ತಿ ಈ ಧೂಳು ಮಣ್ಣು ಎಲ್ಲ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪೂರ್ತಿ ನೀಟಾಗಿ ನೀವು ಹೀಗೆ ಕೈಯಿಂದ ಹಾಕಿಬಿಟ್ಟು ನೀವು ಹೀಗೆ ಕ್ಲೀನ್ ಮಾಡಿದರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಇವುಗಳಲ್ಲಿ ನೀವು ನೀಟಾಗಿ ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟು ನೀವು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ನೋಡಿ, ಪೂರ್ತಿ ಹಾಸಿಗೆಯನ್ನು ನಾನು ಇದೇ ರೀತಿಯೇ ನಾನು ಕೈಯನ್ನು ಅದ್ಬಿಟ್ಟು ಪೂರ್ತಿ ಹಾಸಿಗೆಯನ್ನು ಹೀಗೆ ಕ್ಲೀನ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಬೆಡ್ಶೀಟ್ಗಳನ್ನು ವಾಶ್ ಮಾಡ್ತೀವಿ ಅಂತ ಹೇಳಿ ಬೆಡ್ಡನ್ನು ವಾಶ್ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಸೊ ಆ ಥರ ಏನಾದರೂ ನಾವು ಬೆಡ್ಡನ್ನು ವಾಶ್ ಮಾಡಿದರೆ ಹಾಳಾಗಿಬಿಡುತ್ತೆ. ವಾಕ್ಯೂಮ್ ಕ್ಲೀನರ್ ಇದ್ದರೆ ನೀವು ಅದರಿಂದ ಕ್ಲೀನ್ ಮಾಡ್ಕೋಬಹುದು. ಬಟ್ ಇಲ್ಲ ಅಂದರೆ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನಾಗಿ ಬಿಡುತ್ತೆ.
ಇಲ್ಲಿ ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ ಕ್ಲೀನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ನೋಡಿ ನಾವು ಇದಕ್ಕೆ ಹಾಕಿರೋದು ಅಡುಗೆ ಸೋಡಾ, ಇದರಿಂದ ಬ್ಯಾಕ್ಟೀರಿಯಾ ಎಲ್ಲ ಕೂಡ ಹೋಗ್ಬಿಡುತ್ತೆ. ಹಾಗೆಯೇ ಉಪ್ಪು ಕೂಡ ಕ್ಲೀನಿಂಗಿಗೆ ಒಳ್ಳೆಯ ಸೊಲ್ಯೂಷನ್ ಅಂತಲೇ ಹೇಳಬಹುದು. ಹಾಗೆಯೇ ಒಳ್ಳೆಯ ಫ್ರೇಗ್ರೆನ್ಸಿಗೋಸ್ಕರ ನಾನಿಲ್ಲಿ ಶಾಂಪೂನ ಬಳಸಿದ್ದೀನಿ. ಹಾಗೆ ಕ್ಲೀನ್ ಆಗಲಿಕ್ಕೆ ಸೋಪಿನ ಪೌಡರನ್ನು ಬಳಸಿದ್ದೀನಿ. ನಿಮ್ಮ ಮನೇಲಿ ಯಾವುದನ್ನು ಯೂಸ್ ಮಾಡ್ತೀರಾ ನೋಡಿ ಅದನ್ನೇ ನೀವು ಹಾಕಿ ಈ ರೀತಿ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ನೀವು ನೋಡಿ 15 ದಿನಕ್ಕೊಮ್ಮೆನೋ ಅಥವಾ ನೀವು 1 ಮಂತ್ಗೆ 20 ದಿನಕ್ಕೊಮ್ಮೆನೋ ಈ ರೀತಿ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ ನೀವು ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ. ಫುಲ್ ಬೆಡ್ಡನ್ನು ನಾನು ಇದೇ ರೀತಿಯೇ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಬೌಲಲ್ಲಿ ನೋಡಬಹುದು ನೀವು ಕೊಳೆ ಎಷ್ಟಿದೆ ಅಂತ ಹೇಳಿ. ನೋಡಲಿಕ್ಕೆ ಅಬ್ಬಬ್ಬಾ ಎಷ್ಟು ಚೆನ್ನಾಗಿದೆ ಬೆಡ್ಡು, ಇದರಲ್ಲಿ ಏನು ಕೊಳೆ ಇದೆ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಅನ್ನಿಸ್ಬೋದು. ಬಟ್ ಕ್ಲೀನ್ ಮಾಡಿದವಾಗನೇ ಗೊತ್ತಾಗೋದು ಎಷ್ಟು ಕೊಳೆ ಇತ್ತು ಅಂತ ಹೇಳಿ. ನೋಡಿ ನೀವು ನೋಡ್ತಿರ್ಬೋದು ಈಗ ಎಷ್ಟು ಕೊಳೆ ಆಗಿದೆ. ಹಾಗೆಯೇ ನಾನು ಈಗ ಕೈಯಲ್ಲಿ ಹಾಕಿರುವ ಸಾಕ್ಸನ್ನು ನೀವು ನೋಡಬಹುದು ಎಷ್ಟು ಗಲೀಜಾಗಿದೆ ಅಂತ ಹೇಳಿ. ನೋಡಿ ಈ ರೀತಿ ಪೂರ್ತಿಯಾಗಿ ನೀವು ಗಲೀಜನ್ನು ತೆಗೆದ ಮೇಲೆ ಪೂರ್ತಿ ನೀಟ್ ಮಾಡಿದ ಮೇಲೆ ಏನು ಮಾಡಬೇಕು, ನೀವು ಇದನ್ನು ಫುಲ್ ವಿಂಡೋನ ಓಪನ್ ಮಾಡಿಬಿಟ್ಟು ಹಾಗೆಯೇ ಫುಲ್ ನೀವು ಫ್ಯಾನನ್ನು ನೀವು ಆನ್ ಮಾಡಿಬಿಟ್ಟು ಇದನ್ನು 1 ಗಂಟೆ ಅಥವಾ ಇದು ಫುಲ್ ಡ್ರೈ ಆಗೋವರೆಗೂ ಇದನ್ನು ಹಾಗೆ ಬಿಟ್ಬಿಡಿ. ಪೂರ್ತಿ ಇದು ಡ್ರೈ ಆದ ನಂತರ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ನೀವು ಸಾಕ್ಸನ್ನು ಒದ್ದೆ ಮಾಡಿಬಿಟ್ಟು ಈ ರೀತಿ ಒರೆಸೋದ್ರಿಂದ ಹಾಸಿಗೆ ಜಾಸ್ತಿ ಒದ್ದೆ ಆಗೋದಿಲ್ಲ, ಇದರಿಂದ ಜಾಸ್ತಿ ನೀರು ಹೀರ್ಕೊಂಡಿರಲ್ಲ. ಹಾಗಾಗಿ ನೀವು ಒಂದು 2ರಿಂದ 3 ಗಂಟೆಗಳಷ್ಟು ನೀವು ಅದನ್ನು ಡ್ರೈ ಆಗಲಿಕ್ಕೆ ಹಾಗೆ ಬಿಟ್ಬಿಡಿ. ಈ ರೀತಿ ಫ್ಯಾನನ್ನು ಹಾಕಿಬಿಟ್ಟು ನೀವು ಫುಲ್ ಇದನ್ನು ಡ್ರೈ ಆಗೋವರೆಗೂ ಕೂಡ ಹಾಗೆ ಬಿಟ್ಬಿಡಿ. ವಿಂಡೋನ ಓಪನ್ ಮಾಡಿಬಿಟ್ಟು ನೀವು ಇದನ್ನು ಹಾಗೆ ಬಿಟ್ಟರೆ ಆಯಿತು. ತುಂಬ ನೀಟಾಗಿ ಇದು ಡ್ರೈ ಆಗಿಬಿಡುತ್ತೆ. ಇದು ಡ್ರೈ ಆದ ನಂತರ ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಯಾವ ಪೌಡರ್ನ ಯೂಸ್ ಮಾಡ್ತೀರ ನೋಡಿ, ಫೇಸಿಗೆ ಹಾಕುವಂತಹ ಪೌಡರು, ಅದು ಎಕ್ಸ್ಪೈರಿ ಡೇಟ್ ಏನಾದ್ರು ಆಗಿದ್ದರೆ ಅದನ್ನು ಕೂಡ ನೀವು ಬಳಸಬಹುದು. ಇಲ್ಲಿ ನೋಡಿ ಪೂರ್ತಿ ನಾನು ಬೆಡ್ಡಿಗೆ ನಮ್ಮನೇಲಿ ಬಳಸುವಂತಹ ಪೌಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಬೆಡ್ಡಿಗೆ ನೋಡಿ ಈ ರೀತಿ ಪೌಡರ್ನ ಹೀಗೆ ಸ್ಪ್ರೇ ಮಾಡಿಬಿಟ್ಟು ಫುಲ್ ಬೆಡ್ಡಿಗೆ ನೀವು ಹಾಕಿಬಿಟ್ಟು ನಂತರ ಒಂದು ನ್ಯಾಪ್ಕಿನ್ ತೊಗೊಂಡು ನಿಧಾನವಾಗಿ ಅದನ್ನು ಒರೆಸ್ಕೊಳ್ಬೇಕಾಗತ್ತೆ. ಈಗ ನೋಡಿ ಪೂರ್ತಿ ಬೆಡ್ಡು ಡ್ರೈ ಆಗಿದೆ. ಇದರ ಮೇಲೆ ನಾನೀಗ ಏನು ಮಾಡ್ತಿದ್ದೀನಿ, ಫೇಸಿಗೆ ಹಾಕುವಂತಹ ಪೌಡರ್ನ ಫುಲ್ ನೀಟಾಗಿ ಬೆಡ್ ಮೇಲೆ ಹಾಕ್ಕೊಡ್ತಾ ಇದ್ದೀನಿ. ಇದರಿಂದ ಬೆಡ್ಡೆಲ್ಲ ಘಮ ಘಮ ಅಂತಿರುತ್ತೆ. ಬೆಡ್ ಅಷ್ಟೇ ಅಲ್ಲ, ರೂಮ್ ಕೂಡ ಘಮ ಘಮ ಅಂತಿರುತ್ತೆ. ಈ ರೀತಿ ನೀವು 15ರಿಂದ 20 ದಿನಕ್ಕೆ ಒಮ್ಮೆ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಹಾಸಿಗೆ ಯಾವತ್ತೂ ಕೂಡ ಗಲೀಜಾಗೋದಿಲ್ಲ, ನೀಟಾಗೇ ಇರುತ್ತೆ. ನೋಡಿ ನಾನೀಗ ಫುಲ್ ಬೆಡ್ಡನ್ನು ನಾನು ಈ ಪೌಡರ್ನ ಹಾಕಿದ್ದೆ ಅಲ್ವಾ, ಈಗ ಅದರ ಮೇಲೆ ಒಂದು ನ್ಯಾಪ್ಕಿನನ್ನು ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಜೆಂಟಲಾಗಿ ಸ್ವಲ್ಪ ಮೇಲೆ ನಾನು ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ. ಇದರಿಂದ ತುಂಬಾ ನೀಟಾಗಿ ಕ್ಲೀನಾಗಿದೆ. ಹಾಗೆಯೇ ಒಳ್ಳೆಯ ಸುವಾಸನೆ ಕೂಡ ಬರ್ತಾ ಇರುತ್ತೆ. ನೋಡಿ ಫುಲ್ ಬೆಡ್ಡನ್ನು ಈ ರೀತಿ ನೀವು ಆ ಪೌಡರ್ ನಾವೇನು ಹಾಕಿದ್ವಲ್ಲ ಅದನ್ನು ನೀವು ನೀಟಾಗಿ ಹೀಗೆ ನೋಡಿ ಈ ರೀತಿ ಒರೆಸ್ಕೋಬೇಕು. ನಾನು ಪೂರ್ತಿ ಬೆಡ್ಡನ್ನು ಹೀಗೆ ಒರೆಸ್ಕೊಂಡಿದ್ದೀನಿ. ನಂತರ ನಿಮಗೆ ಬೇಕಾದಂತಹ ಬೆಡ್ ಸ್ಪ್ರೆಡ್ಗಳನ್ನು ನೀಟಾಗಿ ಇದರ ಮೇಲೆ ಹಾಸಿಬಿಟ್ಟು ಒಂದು ಒಳ್ಳೆಯ ರೂಮ್ ಫ್ರೆಶ್ನರ್ನ ಹೊಡೆದ್ರೂ ಆಗುತ್ತೆ, ಹೊಡೆದೇ ಇದ್ದರೂ ಕೂಡ ಆಗುತ್ತೆ. ಯಾಕಂದರೆ ನಾವಿಲ್ಲಿ ಶಾಂಪೂ ಮತ್ತು ಪೌಡರ್ನ ಬಳಸಿರೋದ್ರಿಂದ ಒಳ್ಳೆಯ ಘಮ ಘಮ ಅಂತ ಕೂಡ ಇದ್ದೇ ಇರುತ್ತೆ. ನೋಡಿ ಈ ರೀತಿ ನೀವು ಹಾಸಿ ಆದ ನಂತರ ನೋಡಿ ಒಳ್ಳೆಯ ನಿದ್ದೆ ಬರೋದಂತೂ ಗ್ಯಾರಂಟಿ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ ಈ ರೀತಿ ಹಾಸಿಗೆಯನ್ನು ಕ್ಲೀನ್ ಮಾಡಿದ ಮೇಲೆ ನೀವು ಆಗಾಗ ಇದನ್ನು ಹಾಸಿಗೆನ ಬಿಸಿಲಿಗೆ ಹಾಕೋದನ್ನು ಮರಿಬೇಡಿ. ಅಥವಾ ನಮಗೆ ಇದನ್ನು ಬಿಸಿಲಿಗೆ ಹಾಕೋಕ್ಕೆ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಕಿಟಕಿನಾದರೂ ತೆಗೆದಿಟ್ಟಿರಿ, ಬಿಸಿಲು ಒಳಗಡೆ ಬರ್ತಾ ಇರಲಿ. ಬಿಸಿಲು ಒಳಗಡೆ ಬಂದರೆ ಕೆಟ್ಟ ವಾಸನೆ ಕೂಡ ಇರೋದಿಲ್ಲ, ಹಾಗೆಯೇ ಈ ಬ್ಯಾಕ್ಟೀರಿಯಾ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, 15ರಿಂದ 20 ದಿನಕ್ಕೆ ಒಂದು ಸರಿ ಈ ರೀತಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿ. ಹಾಗೆಯೇ ಕಿಟಕಿಗಳನ್ನು ಡೈಲಿ ಓಪನ್ ಮಾಡಿಡಿ, ಬಿಸಿಲು ಕೂಡ ಒಳಗಡೆ ಬರಬೇಕು. ಹಾಸಿಗೆಯನ್ನು ಹೀಗೆ ಕ್ಲೀನ್ ಮಾಡಿ ಸಾಕು. ಹಾಸಿಗೆಯಲ್ಲಿ ಚೂರೂ ಕೆಟ್ಟ ವಾಸನೆ ಇರೋದೇ ಇಲ್ಲ. ಹಾಸಿಗೆ ಬಹಳ ದಿನಗಳವರೆಗೂ ಕೂಡ
ಬಾಳಿಕೆ ಬರುತ್ತೆ. ಇದನ್ನು ಹಾಕಿದರೆ ಸಾಕು, ನೀವು ಹಾಸಿಗೆ ತುಂಬಾ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.